ಇವತ್ತು ಮತದಾರರ ಪಟ್ಟಿ ಏನು ಎಷ್ಟು ಅನ್ಯಾಯ ಆಗ್ತಾ ಇದೆ. ಅಲ್ಪಸಂಖ್ಯಾತರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಪಂಗಡದವರಿಗೆ, ಬಡವರಿಗೆ ಇವತ್ತು ಯಾರಿಗೆ ಇವತ್ತು ವಿದ್ಯಾವಂತರಿಲ್ಲ, ಬುದ್ಧಿವಂತರಿಲ್ಲ, ಅವ್ರಿಗೆಲ್ಲ ಮತದಾನ ಹಕ್ಕನ್ನ ಕಳೆಯಲಿಕ್ಕೆ ಇವತ್ತು ಹೊರಟಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಯಾವುದೇ ಪಾರ್ಟಿಯವರಾಗಲಿ, ಯಾವುದೇ ಪಕ್ಷದೇ ಮುಂದಕ್ಕೆ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರನೇ ಮುಂದಾಗಿ ನಾವು SIR ವಿಚಾರದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಸಹಾಯ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇದನ್ನ ಅವರು ಒಪ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಇವತ್ತು ಇಡೀ ದೇಶದಲ್ಲಿ ಇವತ್ತು SIR ವಿಚಾರದಲ್ಲಿ ಸರ್ಕಾರ ನಿಂತ್ಕೊಂಡು ಮತದಾನದ ಹಕ್ಕನ್ನ ಉಳಿಸಬೇಕು ಅಂತ ಏನಾದ್ರು ಇದ್ದೀವಿ ಅಂತಂದ್ರೆ ಇದು ನಮ್ಮ ಸರ್ಕಾರ ಈ ತೆಗೆದುಕೊಂಡಂತ ಒಂದು ತೀರ್ಮಾನ. ನನ್ನ ಸರ್ಕಾರ ಇವತ್ತು 7.5 ಕೋಟಿ ಕನ್ನಡಿಗರ ಹಿತವನ್ನ ಕಾಯಲು ಇವತ್ತು ನಾನು ಕೆಲಸವನ್ನ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದೇನೆ. ನನಗೆ ರಾಜಕಾರಣ ಮುಖ್ಯ ಅಲ್ಲ. ಈ ಅಧಿಕಾರ ಏನ್ ಸಿಕ್ಕಿದೆ ಎಲ್ಲ ಜನರಿಗೂ ಬೇಕು. ಇವತ್ತು ನಾನು ಕೂಡ ಟೀಕೆನ ನಾನು ಸ್ವಾಗತ ಮಾಡ್ತೇನೆ. ಇವತ್ತು ಏನ್ ಬೇಕಾದ್ರೂ ಟೀಕೆ ಮಾಡ್ಲಿ, ನಾನು ತಪ್ಪು ಅಂತ ಹೇಳುದಿಲ್ಲ. ಆದ್ರೆ ಈ ಮನೆಯ ಕಾನೂನು ಏನಿದೆ, ನಾವು ಏನ್ ಕಾನೂನು ಮಾಡಿಕೊಟ್ಟಿದ್ದೇವೆ ಆ ಕಾನೂನು ಪ್ರಕಾರ ಇವತ್ತು ಚರ್ಚೆ ಮಾಡಲಿ. ಮಾಧ್ಯಮ ಕೂಡ ಅನೇಕ ಸಂದರ್ಭದಲ್ಲಿ ನಮಗೆ ಅವರು ಮಾರ್ಗದರ್ಶನವನ್ನು ಕೊಡ್ತಾರೆ. ಅದನ್ನು ಕೂಡ ನಾನು ಸ್ವಾಗತವನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತು ಏನು ಈ ಬಿಜೆಪಿ ಮತ್ತು NDA ಎರಡು ಮನೆಯಲ್ಲೂ ಇವತ್ತು ತೆಗೆದುಕೊಳ್ತಾ ಇದೆ. ಇಡೀ ರಾಜ್ಯದ ಜನತೆ ಇವರನ್ನ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನು ಇವ್ರ ನಂಬರ್ ಇದೆ ಆ ನಂಬರ್ಗಿನ್ನ ಅರ್ಧ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. 150ಕ್ಕೂ ಹೆಚ್ಚು ಸೀಟು ಮತ್ತೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ. ಆ ಆತ್ಮವಿಶ್ವಾಸ ಇದೆ. ಅದನ್ನ ಮನಗೊಂಡು ಇವತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡದೆ ಇಂಥ ಕಪ್ಪ ನಾಟಕವನ್ನ ಆಡ್ಕೊಂಡು ಈ ಡ್ರಾಮಾ ಮಾಡ್ತಾ ಇದ್ದಾರೆ. ಎಷ್ಟು ಬೇಕಾದ್ರೂ ಹೋರಾಟ ಮಾಡಲಿ, ಈ ರಾಜ್ಯದ ಜನತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವ್ರಿಗೆ ಯಾರಿಗೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಏನು ಅನ್ಕೊಂಡಿದ್ದೆ, ಇವರು ಈಗ ಕೂಡ ಒಂದು ಮಾನವೀಯತೆಯನ್ನು ಮೇಲ್ತಾರೆ ಅಂತ. ಇವ್ರಿಗೇನಿಲ್ಲ, ರಾಜಕಾರಣ ಮುಖ್ಯ, ರಾಜ್ಯದ ಜನತೆ ಮುಖ್ಯ ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಆದ್ರಿಂದ ಇಂಥ ಭ್ರಷ್ಟರಿಗೆ ಇವತ್ತು ನಾನು ಇವರು ಕಾಲದಲ್ಲಿ ಏನೇನು ನಡೀತಾ ಇತ್ತು ಅಂತ ನಾನು ದೊಡ್ಡ ಪಟ್ಟಿ ಹೇಳಬಲ್ಲೆ. ನಾನು ಇಲ್ಲಿ ರಾಜಕಾರಣಕ್ಕೆ ಈ ಚರ್ಚೆ ಮಾಡೋದು ಬೇಡ. ಇಲ್ಲಿ ಮುಖ್ಯವಾಗಿ ಜನರ ಹಿತ ಮುಖ್ಯ, ಜನರ ಕಲ್ಯಾಣ ಮುಖ್ಯ, ಯುವಕರು ಮುಖ್ಯ, ಯುವಕರ ಭವಿಷ್ಯ ಮುಖ್ಯ, ರೈತರು ಮುಖ್ಯ. ಆದ್ರಿಂದ ರೈತರ ಸಮಸ್ಯೆ ಮುಖ್ಯ. ಈ ದೇಶದ ನೆಲ, ಜಲ, ಭಾಷೆ ಮತ್ತು ಯುವಕರ ಭವಿಷ್ಯ ಮುಖ್ಯ ಅನ್ನೋ ದೃಷ್ಟಿಯಿಂದ ಈ ವಿಧಾನಸಭೆಯಲ್ಲಿ ಈ ದಿನಗಳನ್ನ ಹಾಳು ಮಾಡಿ ಈ ರಾಜ್ಯಕ್ಕೆ ಒಂದು ದೊಡ್ಡ ದ್ರೋಹನ ಬಗ್ಗಿದ್ದಾರೆ. ಇಂಥವ್ರಿಗೆ ಜನ ಮುಂದಿನ ದಿನದಲ್ಲಿ ಸರಿಯಾದಂತ ಉತ್ತರವನ್ನು ಕೊಡ್ತಾರೆ ಅನ್ನೋದು ನನಗೆ ಆತ್ಮವಿಶ್ವಾಸ ಇದೆ. ಆದ್ರಿಂದ ತಮ್ಮ ಮುಖಾಂತರ ಈ ಸಂದೇಶವನ್ನ ರಾಜ್ಯ ಜನತೆಗೆ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದಯವಿಟ್ಟು ತಾವು ನನಗೆ ತಮಗೆ ಈ ವಿಚಾರವನ್ನ ಮಂಡಿಸಲಿಕ್ಕೆ ನನ್ನ ಉಪಮುಖ್ಯಮಂತ್ರಿಗಳು ಬರದ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. ಅನೇಕ ನಮ್ಮ ಬೇಡಿಕೆಗಳನ್ನು ಕೂಡ ತಾವು ನನಗೆ ಅನುವು ಮಾಡಿಕೊಟ್ಟಿದ್ದಾರೆ. ತಮಗೆ ಈ ಸಂದರ್ಭದಲ್ಲಿ ವಂದಿಸಲಿಕ್ಕೆ